ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಉಮೇಶ್ ಇನ್ಫೋಟೆಕ್ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂತಹ ಎಲ್ಲ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳಿಗೆ ಮತ್ತು ಅಭ್ಯರ್ಥಿಗಳಿಗೆ ಒಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ಈ ಒಂದು 2025 ಅನ್ನೋದು ಏನಿದೆ ಎಲ್ಲಾ ಇಲಾಖೆಗಳಲ್ಲೂ ಕೂಡ ಸಾಕಷ್ಟು ನೇಮಕಾತಿಯನ್ನ ಮಾಡಿಕೊಳ್ತಕ್ಕಂತಹ ವರ್ಷ ಇದಾಗಿದೆ. ಸೊ ಅಂತದ್ದೇ ಕೆಲವು ಇಲಾಖೆಗಳಲ್ಲಿ SDA ಮತ್ತು FDA ಪ್ರಥಮ ದರ್ಜೆ ಸಹಾಯಕ ಹಾಗೂ ದ್ವಿತೀಯ ದರ್ಜೆ ಸಹಾಯಕ ಆನ್ಲೈನ್ ಅರ್ಜಿಗಳನ್ನ ಬಿಟ್ಟಿದ್ದಾರೆ. ಸೊ ಯಾವೆಲ್ಲ ಮಾಹಿತಿಗಳು ಇದಕ್ಕೆ ಬೇಕಾಗ್ತವೆ ಮತ್ತು ಯಾರೆಲ್ಲ ಅರ್ಹರಾಗಿರ್ತಾರೆ, ಇದಕ್ಕೆ ಇರತಕ್ಕಂತ ವಯೋಮಿತಿ ಏನು ಹಾಗೂ ಇದಕ್ಕೆ ಶುಲ್ಕ ಏನಾದ್ರೂ ಇದೇನಾ ಅಂತಕ್ಕಂತ ಮಾಹಿತಿಯನ್ನ ವಿತ್ ನೋಟಿಫಿಕೇಶನ್ ಒಂದಿಗೆ KEA ವೆಬ್ಸೈಟ್ ಮೂಲಕ ನಾನು ತಿಳಿಸ್ಕೊಡ್ತಕ್ಕಂತಹ ಪ್ರಯತ್ನವನ್ನ ಮಾಡ್ತೀನಿ. ಸೊ ಯಾರೆಲ್ಲ ಇದೆ ಮೊದಲು ನನ್ನ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇಲ್ಲಿ ಕಾಣಿಸ್ತಕ್ಕಂತಹ ವೆಬ್ ಪೋರ್ಟಲ್ ಯಾವ್ದಪ್ಪ ಅಂತಂದ್ರೆ KEA. ಇಲ್ಲಿ ಕಾಣಿಸುತ್ತಲ್ಲ ನಿಮ್ಗೆ, ಇದು KEA ವೆಬ್ಸೈಟ್ ಇದು. ಸೊ ಈ ವೆಬ್ಸೈಟ್ ಅಲ್ಲಿ ಮೇಲೆ ನಿಮ್ ಮೆನು ಅಲ್ಲಿ ಸಾಕಷ್ಟು ಆಪ್ಷನ್ಗಳು ಕಾಣಿಸ್ತಾ ಇದಾವೆ. ಇಲ್ಲಿ 4ನೇ ಆಪ್ಷನ್ ಏನ್ ಕಾಣಿಸ್ತಾ ಇದೆ, ನೇಮಕಾತಿ ಅಂತ. ಅದರಲ್ಲಿ ನೀವು ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ವಿವಿಧ ಇಲಾಖೆಗಳ ನೇಮಕಾತಿ 2025 ಅಂತ ಕಾಣ್ತಾ ಇದೆಯಲ್ಲ, ಅದರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಂಡಾಗ ವಿವಿಧ ಇಲಾಖೆಗಳ ನೇಮಕಾತಿ HK 2025 ಅಂತಿದೆ. ಅದೇ ರೀತಿಯಾಗಿ ವಿವಿಧ ಇಲಾಖೆಗಳ ನೇಮಕಾತಿ ನಾನ್ HK 2025 ಅಂತಿದೆ. ಎರಡು ಆಪ್ಷನ್ಗಳು ಕಾಣಿಸ್ತವೆ. ಸೊ ನೀವು HK ಅಭ್ಯರ್ಥಿ ಆಗಿದ್ರೆ ಮೊದಲನೇ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ರಿ, ನಾನ್ HK ಅಭ್ಯರ್ಥಿ ಆಗಿದ್ರೆ ಸೆಕೆಂಡ್ ಆಪ್ಷನ್ ಅನ್ನು ಇಲ್ಲಿ ಕ್ಲಿಕ್ ಮಾಡ್ಕೊಳ್ರಿ. ನಾನಿಲ್ಲಿ ಫಸ್ಟ್ ನಾನ್ HK ಅಭ್ಯರ್ಥಿಗಳ ಒಂದು ಮಾಹಿತಿಯನ್ನು ನೀಡ್ತೀನಿ. ಸೊ ಅವರು ಇಲ್ಲಿ ಈ 2ನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ ಇಲ್ಲಿ. ಸೊ ಮಾಡ್ಕೊಂಡ ನಂತರ ಫಸ್ಟ್ ಆಪ್ಷನ್ ಅಲ್ಲಿ ವಿವಿಧ ಇಲಾಖೆಗಳ ನೇಮಕಾತಿ ಆನ್ಲೈನ್ ಅರ್ಜಿ ಲಿಂಕ್ ಅಂತ ನಿಮ್ಗೆ ಕಾಣಿಸ್ತಾ ಇದೆ. ಅಂದ್ರೆ ಈಗಾಗಲೇ 9/10/2025 ಈ ಹುದ್ದೆಗಳಿಗೆ ನೀವು ಆನ್ಲೈನ್ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ಸೊ ಅದೇ ರೀತಿ ಹುದ್ದೆಗಳ ವರ್ಗೀಕರಣ ಅಂತ ಇದೆ ಇಲ್ಲಿ. ನಂತರ ಈ ಒಂದು ಅರ್ಜಿಗೆ ನೀವು ಲಗತ್ತಿಸಬೇಕಾಗಿರ್ತಕ್ಕಂತಹ ಪ್ರಮಾಣ ಪತ್ರಗಳು, ಉದಾಹರಣೆಗೆ ನೀವು ಕಾಸ್ಟ್ ಸರ್ಟಿಫಿಕೇಟ್ ಆಗಿರಬಹುದು ಅಥವಾ ಮೀಸಲಾತಿ ಕೋರ್ತಕ್ಕಂತಹ ಯಾವುದೇ ಸರ್ಟಿಫಿಕೇಟ್ಗಳು ಕೂಡ ನಿಮ್ಗೆ ಇಲ್ಲಿ ಡೌನ್ಲೋಡ್ ಮಾಡಿಕೊಂಡು ನೀವು ಅದನ್ನ ಅಪ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. ಅದೇ ರೀತಿಯಾಗಿ ಇಲ್ಲಿ ವಿವಿಧ ಇಲಾಖೆಗಳ ನೇಮಕಾತಿ ವಿವರವಾದ ಅಧಿಸೂಚನೆ ಅಂತ ಇದೆ. ಮೊದಲು ಅಭ್ಯರ್ಥಿಗಳು ಅರ್ಜಿಯನ್ನ ಸಲ್ಲಿಸುವ ಪೂರ್ವದಲ್ಲಿ ಅಧಿಸೂಚನೆಯನ್ನ ಡೌನ್ಲೋಡ್ ಮಾಡ್ಕೊಂಡು ನೀವು ಇಲ್ಲಿ ಓದ್ಕೊಳ್ಬೇಕಾಗತ್ತೆ. ಸೊ ನಾನು ಇದನ್ನ ಅಧಿಸೂಚನೆಯನ್ನ ನಾನು ತಿಳಿಸ್ಕೊಡ್ತೀನಿ. ಇದು ನಾನ್ HK ಅಭ್ಯರ್ಥಿಗಳ ಒಂದು ಮಾಹಿತಿ ಇದಾಗಿದೆ. ಅದೇ ರೀತಿಯಾಗಿ ನೀವು ಮತ್ತೆ ನೇಮಕಾತಿಯಲ್ಲಿ ಹೋಗಿ ವಿವಿಧ ಇಲಾಖೆಗಳ ನೇಮಕಾತಿಯನ್ನು ಕ್ಲಿಕ್ ಮಾಡ್ಕೊಂಡು HK ಅಭ್ಯರ್ಥಿಗಳು ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಂಡಾಗ ಸೇಮ್ ಆಪ್ಷನ್ ಇಲ್ಲಿ ನಿಮ್ಗೆ ಕೂಡ ಲಭ್ಯ ಆಗುತ್ತೆ. ಸೊ ಇಲ್ಲಿ ನಿಮ್ದು ಕೂಡ ಇಲ್ಲಿ ಅಧಿಸೂಚನೆ ಕಾಣುತ್ತೆ. ಸೊ ಈ ಒಂದು ಅಧಿಸೂಚನೆ ಯಾರ್ದಪ್ಪ ಅಂದ್ರೆ RPC ವೃಂದದ ಅಭ್ಯರ್ಥಿಗಳಿಗೆ, ಅಂದ್ರೆ ನಾನ್ HK ಅಭ್ಯರ್ಥಿಗಳಿಗಿದು ಆಗಿರುತ್ತೆ. ಸೊ ಈ ಒಂದು ಅಧಿಸೂಚನೆಯನ್ನ 8/10/2025 ಹೊರಡಿಸಿರ್ತಾರೆ. ಹಾಗಾದ್ರೆ ವಿವಿಧ ಇಲಾಖೆಗಳು ಅಂತ ಹೇಳಿದಾರೆ. ಅಲ್ಲಿ ಯಾವ್ಯಾವ ಇಲಾಖೆಗಳಲ್ಲಿ ಅರ್ಜಿಯನ್ನ ಬಿಟ್ಟಿದ್ದಾರೆ? ಮೊದಲನೇದಾಗಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ BDA, ಇದರಲ್ಲಿ ಕೂಡ ವೇಕೆನ್ಸಿ ಇದಾವೆ. ಅದೇ ರೀತಿ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್ ಅಲ್ಲಿದೆ. ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಖಾಲಿ ಇದಾವೆ. ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ, ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ, ಕೃಷಿ ಮಾರಾಟ ಇಲಾಖೆಯಲ್ಲಿ, ತಾಂತ್ರಿಕ ಶಿಕ್ಷಣ ಇಲಾಖೆ ಹಾಗೂ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಅಂದ್ರೆ PU ಕಾಲೇಜುಗಳಲ್ಲಿ ಕೂಡ ವೇಕೆನ್ಸಿ ಇದಾವೆ. ಸೊ ಅವು ಡಿಪಾರ್ಟ್ಮೆಂಟ್ ವೈಸ್ ಇಲಾಖೆವಾರು ಇಲ್ಲಿ ವೇಕೆನ್ಸಿಗಳು ಯಾವ್ಯಾವ ಹುದ್ದೆಗಳು ಖಾಲಿ ಇದಾವೆ ಮತ್ತು ವೇತನ ಶ್ರೇಣಿ ಎಷ್ಟು ಮತ್ತು ಎಷ್ಟು ಹುದ್ದೆಗಳು ಖಾಲಿ ಇದಾವೆ ಅಂತಕ್ಕಂಥ ಮಾಹಿತಿ ಇಲ್ಲಿದೆ. ಸೊ ಇಲ್ಲಿ ನೋಡ್ತಿರ್ಬೋದು, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ FDA ಪ್ರಥಮ ದರ್ಜೆ ಸಹಾಯಕರಿಗೆ ಒಟ್ಟು ವೇತನ ಶ್ರೇಣಿ ಏನಾಗಿರುತ್ತೆ ಅಂದ್ರೆ ಅವರು 44,425 83,000 ರೂಪಾಯಿ ಆಗಿರುತ್ತೆ, 83,700 ಆಗಿರುತ್ತೆ. ಇಲ್ಲಿ 4 ಹುದ್ದೆಗಳು ಖಾಲಿ ಇದಾವೆ. FDA ಹುದ್ದೆಗಳು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಒಟ್ಟು 4 ಹುದ್ದೆಗಳು ಖಾಲಿ ಇದಾವೆ. ಅದೇ ರೀತಿ SDA ಹುದ್ದೆಗಳು ಒಟ್ಟು 14 ಹುದ್ದೆಗಳು ಖಾಲಿ ಇದಾವೆ. ಒಟ್ಟಾರೆ 18 ಹುದ್ದೆಗಳು ನಾನ್ HK ಅಭ್ಯರ್ಥಿಗಳಿಗೆ ಇಲ್ಲಿ ಲಭ್ಯ ಇರುವಂತದ್ದು. ಅದೇ ರೀತಿಯಾಗಿ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಅಲ್ಲಿ ಕೂಡ ಒಟ್ಟು 4 ಹುದ್ದೆಗಳು ಖಾಲಿ ಇದಾವೆ. ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ಹುದ್ದೆಗಳ ಇಲಾಖೆಯಲ್ಲಿ ಒಟ್ಟು 40 ಹುದ್ದೆಗಳು ಖಾಲಿ ಇದಾವೆ. ಅದೇ ರೀತಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ 63 ಹುದ್ದೆಗಳು ಖಾಲಿ ಇದಾವೆ. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆಯಲ್ಲಿ
ಒಟ್ಟು 19 ಹುದ್ದೆಗಳು ಖಾಲಿ ಇದಾವೆ. ಕೃಷಿ ಮಾರಾಟ ಇಲಾಖೆಯಲ್ಲಿ 180 ಹುದ್ದೆಗಳು ಖಾಲಿ ಇದಾವೆ. ಈ ಒಂದು ಇಲಾಖೆಯಲ್ಲಿ ಸಾಕಷ್ಟು ಹುದ್ದೆಗಳು ಖಾಲಿ ಇದಾವೆ. ಅಭ್ಯರ್ಥಿಗಳು ನಿಮ್ಮ ಒಂದು ಕ್ವಾಲಿಫಿಕೇಶನ್ ತಕ್ಕಂಗೆ ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ ಇಲ್ಲಿ. ಅದೇ ರೀತಿಯಾಗಿ ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಒಟ್ಟು 50 ಹುದ್ದೆಗಳು ಖಾಲಿ ಇದಾವೆ. ಅದೇ ರೀತಿಯಾಗಿ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಒಟ್ಟು 10 ಹುದ್ದೆಗಳು ಖಾಲಿ ಇದಾವೆ. ಈ ರೀತಿಯಾಗಿ ಹುದ್ದೆಗಳು ಖಾಲಿ ಇದಾವೆ. ಆಯಾ ಹುದ್ದೆಗೆ ಅನುಸಾರವಾಗಿ ಇಲ್ಲಿ ಶೈಕ್ಷಣಿಕ ವಿದ್ಯಾರ್ಹತೆಯನ್ನ ನೀವು ಇಲ್ಲಿ ಹೊಂದಿರಬೇಕಾಗಿರುತ್ತೆ. ನೀವು ಯಾವ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕಂದ್ರೂ ಆ ಹುದ್ದೆಗೆ ಏನ್ ಕ್ವಾಲಿಫೈಡ್ ಆಗಿರ್ಬೇಕು ನೀವು ಅನ್ನೋದು ಈ ಒಂದು ನೋಟಿಫಿಕೇಶನ್ ಅಲ್ಲಿ ಕ್ಲಿಯರ್ ಆಗಿ ಕೊಟ್ಟಿರ್ತಾರೆ. ಸೊ ನೀವು ಅದನ್ನ ನೀಟಾಗಿ ಇಲ್ಲಿ ಓದ್ಕೊಳ್ಬಹುದಾಗಿದೆ ಅದನ್ನ. ಇನ್ನು ಕೆಲವು ಹುದ್ದೆಗಳಿಗೆ ಫಿಸಿಕಲ್ ಇರುತ್ತೆ. ಅದು ಯಾವ್ದಪ್ಪ ಅಂದ್ರೆ ಸಹಾಯಕ ಸಂಚಾರ ನಿರೀಕ್ಷಕ ಹುದ್ದೆಗಳಿಗೆ ಇಲ್ಲಿ ಫಿಸಿಕಲ್ ಇರುತ್ತೆ. ಪುರುಷರಿಗೆ ಎತ್ತರ 163 ಸೆಂಟಿಮೀಟರ್, ತೂಕ 55 ಕೆಜಿ ಇರಬೇಕಾಗತ್ತೆ. ಮಹಿಳೆಯರಿಗೆ 153 ಸೆಂಟಿಮೀಟರ್ 50 ಕೆಜಿ ಇರಬೇಕಾಗಿರುತ್ತೆ. ಇವೆಲ್ಲವೂ ಕೂಡ ಇತ್ತೀಚಿನ ಹುದ್ದೆಗಳೆಲ್ಲ NPS ಗೆ ಒಳಪಡುವಂತದ್ದು. ಯಾವುದೇ ರೀತಿ ಪಿಂಚಣಿ ಸೌಲಭ್ಯ ಇಲ್ಲಿ ಇರೋದಿಲ್ಲ. ವಯೋಮಿತಿಯನ್ನ ನೋಡೋದಾದ್ರೆ ಇದು ಮುಖ್ಯವಾಗಿ ಎಲ್ಲಾ ವಿದ್ಯಾರ್ಥಿಗಳು ಗಮನಿಸಿಕೊಳ್ಳಬೇಕು. ವಯೋಮಿತಿ ಏನಾಗಿರ್ಬೇಕು, ಎಲ್ಲಾ ಅರ್ಜಿಗಳಿಗೆ ಸಲ್ಲಿಸುವಂತ ಕನಿಷ್ಠ ವರ್ಷ ಎಷ್ಟಾಗಿರ್ಬೇಕು ಅಂದ್ರೆ 18 ವರ್ಷಗಳು ತುಂಬಿರ್ಬೇಕಾಗಿರುತ್ತೆ. 18 ವರ್ಷ ಆದ ನಂತರ ಗರಿಷ್ಠ ವಯಸ್ಸು ಕೂಡ ಇಲ್ಲಿ ಅವರು ಕೊಟ್ಟಿದ್ದಾರೆ. ಇಲ್ಲಿ ಸಾಮಾನ್ಯ ಅರ್ಹತೆ ಹೊಂದಿರತಕ್ಕಂತ ಅಭ್ಯರ್ಥಿಗಳಿಗೆ 38 ವರ್ಷಗಳು ಗರಿಷ್ಠ ವಯೋಮಿತಿ ಆಗಿರುತ್ತೆ. ನಂತರ ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ 41 ವರ್ಷ ಗರಿಷ್ಠ ವಯಸ್ಸಾಗಿರುತ್ತೆ. SC ST ಕ್ಯಾಟಗರಿ 1 ಅಭ್ಯರ್ಥಿಗಳಿಗೆ 43 ವರ್ಷಗಳು ಆಗಿರಬೇಕಾಗಿರುತ್ತೆ. ಇವುಗಳನ್ನ ಹೊರತುಪಡಿಸಿ ಒಂದು ಬಾರಿಗೆ ಗರಿಷ್ಠ ವಯೋಮಿತಿಯಲ್ಲಿ 3 ವರ್ಷಗಳ ಒಂದು ವಯೋಮಿತಿ ಸಡಲಿಕೆಯನ್ನ ನೀಡಲಾಗಿದೆ. ಅದರ ಅವಕಾಶವನ್ನ ಕೇವಲ ಒಂದು ಸಾರಿಯನ್ನ ಪಡೆದುಕೊಳ್ಳಬಹುದಾಗಿದೆ. ಹಾಗೆ ಇಲ್ಲಿ ಅರ್ಜಿ ಸಲ್ಲಿಸ್ತಕ್ಕಂತ ವಿಧಾನ ಕಂಪ್ಲೀಟ್ ಆಗಿ ಆನ್ಲೈನ್ ಮೂಲಕನೇ ಸಲ್ಲಿಸಬೇಕು ಮತ್ತು ಈ ಒಂದು KEA ವೆಬ್ಸೈಟ್ ಮೂಲಕನೇ ನೀವು ಅರ್ಜಿಯನ್ನ ಸಲ್ಲಿಸುವಂತದ್ದು. ಮತ್ತು ಇದಕ್ಕೆ ವೇಳಾಪಟ್ಟಿಯನ್ನು ಕೂಡ ಬಿಟ್ಟಿದ್ದಾರೆ. ಅರ್ಜಿಯನ್ನು ಸಲ್ಲಿಸುವ ಪ್ರಾರಂಭದ ದಿನಾಂಕ 8/10/2025 ಪ್ರಾರಂಭವಾಗಿ 31/10/2025 ಅಂದ್ರೆ ಕೇವಲ ನಿಮಗೆ 22 ದಿನಗಳ ಕಾಲಾವಕಾಶ ಇದೆ. ಸೊ ಹಾಗಾಗಿ ಯಾವ ಅಭ್ಯರ್ಥಿಗೂ ಕೂಡ ಇಲ್ಲಿ ಮಿಸ್ ಮಾಡ್ಕೊಳ್ಳದೆ ಅರ್ಜಿಯನ್ನ ಸಲ್ಲಿಸ್ರಿ. ಮತ್ತು ಇದಕ್ಕೆ ಒಂದು ಶುಲ್ಕವನ್ನು ಪಾವತಿ ಮಾಡಲು ಕೊನೆಯ ದಿನಾಂಕ ಕೂಡ ಅವ್ರು ಕೊಟ್ಟಿದ್ದಾರೆ. 1/11/2025 ಸಂಜೆ 4 ಗಂಟೆ ಒಳಗಾಗಿ ನೀವು ಅದರ ಶುಲ್ಕ ಏನಿರುತ್ತೋ ಅದನ್ನು ನೀವು ಸಲ್ಲಿಸಬೇಕಾಗತ್ತೆ. ಆ ಶುಲ್ಕ ಈ ರೀತಿಯಾಗಿರುತ್ತೆ. 2A 2B 3A 3B ಅಭ್ಯರ್ಥಿಗಳಿಗೆ 750 ರೂಪಾಯಿ ಫೀಸ್ ಇರುತ್ತೆ. SC ST ಕ್ಯಾಟಗರಿ 1 ಮತ್ತು ಮಾಜಿ ಸೈನಿಕ ತೃತೀಯ ಲಿಂಗಗಳಿಗೆ ಅಭ್ಯರ್ಥಿಗಳಿಗೆ 500 ರೂಪಾಯಿ ಫೀಸ್ ಇರುತ್ತೆ ಮತ್ತು PH ಅಭ್ಯರ್ಥಿಗಳಿಗೆ 250 ರೂಪಾಯಿ ಫೀಸ್ ಇರುತ್ತೆ. ಈ ರೀತಿಯಾಗಿ ನೀವು ಶುಲ್ಕವನ್ನ ಭರಿಸಬೇಕಾಗಿರುತ್ತೆ. ಮತ್ತು ಇದು ಪರೀಕ್ಷಾ ವಿಧಾನ ಇಲ್ಲಿ ಕೊಟ್ಟಿರ್ತಾರೆ. ಸೊ ನೀವು ಅದನ್ನು ಕೂಡ ನೀವು ನೋಡ್ಕೊಳ್ಬೇಕಾಗತ್ತೆ. ಈ ಪರೀಕ್ಷೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ನೀವು ತೇರ್ಗಡೆ ಆಗಿರ್ಬೇಕು, ಇಲ್ಲಾಂದ್ರೆ ಪರೀಕ್ಷೆಯನ್ನ ತೆಗೆದುಕೊಳ್ಬೇಕಾಗತ್ತೆ. ಇದರ ಪ್ರಶ್ನೆ ಪತ್ರಿಕೆ ಈ ರೀತಿ ಇರುತ್ತೆ. ಪ್ರತಿಯೊಂದು ಹುದ್ದೆಗಳಿಗೆ ಅದರದೇ ಆದ ಪ್ರಶ್ನೆ ಪತ್ರಿಕೆ ವಿಂಗಡಣೆ ಆಗಿರುತ್ತೆ. ಸೊ ನೀವು ನೋಟಿಫಿಕೇಶನ್ ಅಲ್ಲಿ ಸಿಗುತ್ತೆ. ಸೊ ನೀವು ಅದನ್ನ ನೋಡ್ಕೊಳ್ಬಹುದಾಗಿದೆ. ಇದು ನಾನ್ HK ಅಭ್ಯರ್ಥಿಗಳಿಗಿರ್ತಕ್ಕಂತಹ ಮಾಹಿತಿ ಮತ್ತು HKM ಅಭ್ಯರ್ಥಿಗಳು ಕೂಡ ಅದೇ ಅನ್ವಯ ಆಗುತ್ತೆ. ಬಟ್ ಇಲ್ಲಿ ಏನಪ್ಪಾ ಅಂತಂದ್ರೆ ಇಲಾಖೆಯಲ್ಲಿನ ಖಾಲಿ ಹುದ್ದೆಗಳು ಮಾತ್ರ ವೇರಿಯೇಷನ್ ಆಗುವಂತದ್ದು. ಉಳಿದ ಎಲ್ಲ ಮಾಹಿತಿಗಳು ಆಸ್ ಇಟ್ ಈಸ್ ಇರ್ತವೆ. ಸೊ ಈ ಒಂದು ಮಾಹಿತಿ ನಿಮ್ಗೆ ಸಂಪೂರ್ಣವಾಗಿದೆ ಅಂತ ನಾನು ಅನ್ಕೊಳ್ತೀನಿ. ಸೊ ಯಾರಿಗೆಲ್ಲ ಏನಾದರೂ ಡೌಟ್ ಇದ್ರೆ ದಯವಿಟ್ಟು ನನಗೆ ಇನ್ಬಾಕ್ಸ್ ಅಲ್ಲಿ ಮೆಸೇಜ್ ಮಾಡ್ರಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಹಾಗೂ ನಿಮ್ಮ ಮುಂದಿನ ವಿಡಿಯೋ ನಾನು ಈ ಒಂದು ಹುದ್ದೆಗಳಿಗೆ ಯಾವ ರೀತಿ ನಾವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು ಮತ್ತು ಯಾವ ರೀತಿ ಆನ್ಲೈನ್ ಅರ್ಜಿಯನ್ನ ಸಲ್ಲಿಸಬೇಕು ಅಂತಕ್ಕಂಥ ಮಾಹಿತಿಯೊಂದಿಗೆ ಬರ್ತೀನಿ. ಈ ವಿಡಿಯೋ ಒಂದು ವೇಳೆ ಇಷ್ಟ ಆಗಿದ್ರೆ ನಿಮ್ಗೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು.